ನಮಸ್ಕಾರ ಸ್ನೇಹಿತರೆ, ಬೇಗ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಪ್ರಕಾಶ್. ಸ್ನೇಹಿತರೆ, ಇವತ್ತು ವೈಟ್ ಫೀಲ್ಡ್ ಹತ್ರ ಇರುವಂತಹ ದೊಡ್ಡಬನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ದೊಡ್ಡಬನಹಳ್ಳಿ ಸಾರ್ವಜನಿಕ ಸಾಂಸ್ಕೃತಿಕ ಸಮಿತಿ ಹಾಗೂ ಬೇಗ ನ್ಯೂಸ್ ವತಿಯಿಂದ ಬಹಳ ಅದ್ದೂರಿಯಾಗಿ ದುರ್ಗಾ ಪೂಜಾ ಹಾಗೂ ದಸರಾ ಉತ್ಸವವನ್ನ ಆಯೋಜನೆ ಮಾಡಲಾಗ್ತದೆ. ನಾಡ ಹಬ್ಬ ದಸರಾ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಎಷ್ಟು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತೀವಿ ಅಂತ. ಅದೇ ರೀತಿ ದುರ್ಗಾ ಪೂಜಾ 2025 ಇಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂತಹ ಒಂದು ದಸರಾ ಪೂಜಾ ಅಥವಾ ದುರ್ಗಾ ಪೂಜಾ ಆಚರಣೆ ಮಾಡೋದಕ್ಕೆ ಇಲ್ಲಿ ಎಲ್ಲಾ ಏರ್ಪಾಡುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ನೋಡೋಣ, ಆಯೋಜಕರ ಹತ್ರನೇ ಮಾತಾಡ್ಸೋಣ. ಸ್ವಲ್ಪ ಜೋರಾಗಿ ತಯಾರಿ ನಡೀತಾ ಇದೆ, ನೋಡ್ಬೋದು. ಇದು ಎಂಟ್ರಿ ಅಂತ ನಾನು ಹೇಳ್ಬೋದು. ಇಲ್ಲಿ ಒಂದು ದೊಡ್ಡದಾಗಿಂತ ಜಾಗ ಇದೆ. ಇಲ್ಲಿ ಈ ಒಂದು ಉತ್ಸವವನ್ನ, ನಾಡ ಹಬ್ಬ, ದಸರಾ ಹಬ್ಬವನ್ನ ಹಾಗೂ ದುರ್ಗಾ ಪೂಜೆಯನ್ನ ಆಯೋಜನೆ ಮಾಡೋದಕ್ಕೆ ಏರ್ಪಾಡು ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಮುಖ್ಯ ಆಯೋಜಕರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಇಲ್ಲಿ ಮಾತಾಡ್ಸೋಣ ಯಾವ ರೀತಿ ಇದ್ರ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಹರ್ಷ. ಸರ್, ನಾವು ನೋಡಿದ್ವಿ ಇಲ್ಲಿ DSS ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? DSS DSS ಅಂದ್ರೆ ದೊಡ್ಡಬನಹಳ್ಳಿ ಸಾರ್ವಜನಿಕ ಸಾಂಸ್ಕೃತಿಕ ಸೇವಾ ಸಮಿತಿ ಅಂತ. ಇವಾಗ ನಮ್ಮ ಕರ್ನಾಟಕ ನಾಡಿನಲ್ಲಿ ನಾಡಹಬ್ಬ ದಸರಾ ಹೆಂಗ್ ಆಚರಣೆ ಮಾಡ್ತೀರಿ, ಅದೇ ರೀತಿಯಲ್ಲಿ ನಾವಿಲ್ಲಿ ದೊಡ್ಡಬನಹಳ್ಳಿಯಲ್ಲಿ ನಾವೆಲ್ಲ ಅಪಾರ್ಟ್ಮೆಂಟ್ ದೊಡ್ಡಬನಹಳ್ಳಿ ಸಾರ್ವಜನಿಕ ಎಲ್ಲ ಸೇರಿ ಇಲ್ಲಿ ಒಂದು ದುರ್ಗಾ ಪೂಜೆನ ಆಯೋಜಿಸ್ತಿದ್ದೀವಿ. ಇದು ನಮ್ಮ 2ನೇ ವರ್ಷದ ವಾರ್ಷಿಕೋತ್ಸವ ಆಗಿರುತ್ತೆ. ಸೊ ಎಲ್ಲರೂ ಸೇರಿ, ಎಲ್ಲ ಜನ ಎಲ್ಲ ಸೇರಿ ಎಲ್ಲೋ ಒಂದು ಒಕ್ಕೂಟ ಆಗಿ ಎಲ್ಲ ಒಂದು 5 ದಿನ ಸಂಭ್ರಮ ಮಾಡ್ತೀರಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನೀವು ಹೇಳಿದ್ರಿ 2ನೇ ವರ್ಷ ಅಂತ. ಮೊದಲನೇ ವರ್ಷ, ಹಿಂದಿನ ವರ್ಷ ಹೇಗಿತ್ತು? ನಿಮ್ಮ ರೆಸ್ಪಾನ್ಸ್ ಹೇಗಿತ್ತು? ಜನರ ರೆಸ್ಪಾನ್ಸ್ ಹೇಗಿತ್ತು? ಸರ್, ಹಿಂದಿನ ವರ್ಷ ತುಂಬಾ ಚೆನ್ನಾಗಿತ್ತು. ನಾವು ಅನ್ಕೊಂಡಿರ್ಲಿಲ್ಲ. ನಮ್ದು ಮೊದಲನೇ ವರ್ಷ ಆಗಿತ್ತು. ಹೋದ ವರ್ಷ ಮಾಡಿದ್ರಿ, ಎಲ್ಲಾ ಜನ ಕೈಗೂಡಿ ಒಟ್ಟಾಗಿ ಒಗ್ಗಟ್ಟಿನಲ್ಲಿ ಬಂದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಬಹುದು. ತುಂಬಾ ಚೆನ್ನಾಗಿ ಮಾಡಿದಿರಿ. ನಾವು ಮಾಡಿ ತುಂಬಾ ಏನಿಲ್ಲ ಅಂದ್ರೆ ಸುಮಾರು ಒಂದು 3,000 ರಿಂದ 5,000 ಜನ ಸೇರಿದ್ರು ಹೋದ ವರ್ಷನೇ ಮೊದಲನೇದಾಗಿ. ಸೊ ಎಲ್ಲ ಜನ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಲೆಗಳು ಇರುತ್ತೆ, ಒಂದು ಆಕ್ಟಿವಿಟೀಸ್ ಚಟುವಟಿಕೆಗಳು, ಹಾಗೂ ಎಲ್ಲ ರಾಕ್ ಶೋಸ್, DJ ವೆಸ್ಟರ್ನೈಸ್ ಏನ್ ಬೇಕು ಅದು ಸಾಂಸ್ಕೃತಿಕ ಎರಡೂ ನಾವು ಕವರ್ ಮಾಡ್ಕೊಂಡು ಎಲ್ಲ ಜನರಿಗೆಲ್ಲ ಸಿಗ್ಬೇಕು ಅಂತ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಸರ್ 5,000ದಿಂದ 6,000 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ. ಈ ವರ್ಷ ಇನ್ನೂ ಹೆಚ್ಚಾಗ್ಲೂಬಹುದು. ನೋಡೋಣ, ಎಲ್ಲ ದೇವಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಸೊ ಹಾಗೂ ಇಲ್ಲಿ ಮಕ್ಕಳಿಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಾದ್ರು ಆಟ ಅಥವಾ ಏನಾದ್ರು ಆಯೋಜನೆ ಮಾಡ್ತಾ ಇದ್ದೀರಾ? ಮಕ್ಕಳಿಗಂತಾನೆ ಒಂದು ಸಾಂಸ್ಕೃತಿಕ ಎಲ್ಲ ಆಯೋಜಿಸಿದಿರಿ. ಹಾಗೂ ನೀವು ಇಲ್ಲಿ ನೋಡ್ಬೋದು, ಜೈಂಟ್ ವೀಲ್ ಆಗಿರ್ಬೋದು, ಹಲವು ವಿಧದ ಆಟ ಕ್ರೀಡೆ ಎಲ್ಲ ಇದೆ ಇಲ್ಲಿ ನಮ್ಗೆ. ಸೊ ಅದೇ ರೀತಿಯಾಗಿ ಅವ್ರಿಗೆ ಸಾಕಷ್ಟು ಸ್ಟೇಜ್ ಬರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತೀರಿ ನಾವು. ಹಾಗೂ ಡ್ಯಾನ್ಸ್, ಡ್ರಾಯಿಂಗ್ ಕಾಂಪಿಟೇಷನ್, ರಂಗೋಲಿ, ಯಾವ್ದೇ ತರ ಇದೆ ಮಕ್ಕಳಿಗೆಲ್ಲಾ ತರ ಇದೆ. ನಾವು ಎಲ್ಲ ಮಾಡ್ತಾ ಇದ್ದೀರಿ. ಆಮೇಲೆ ಅದೇ ರೀತಿಯಾಗಿ ಲಾಸ್ಟ್ ಅಲ್ಲಿ ದಾಂಡಿಯಾ ಕಾಂಪಿಟೇಷನ್ ಅಲ್ಲ, ಒಂದು ದಾಂಡಿಯಾ ಸಭೆ ತರ, ಒಂದು ಫಂಕ್ಷನ್ ತರ ಮಾಡ್ತಾ ಇದ್ದೀರಿ. ಸೊ ಎಲ್ಲಾ ಅಪಾರ್ಟ್ಮೆಂಟ್ ಇಂದ ಎಲ್ಲ ಜನ ಎಲ್ಲರೂ ಬರ್ತಾರೆ. ಬಂದು ಎಲ್ಲರೂ ಜೊತೆಗೂಡಿ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತೀರಿ. ಭಕ್ತಾದಿಗಳಿಗೆ ಏನಾದ್ರು ಪ್ರಸಾದ ವಿತರಣೆ ಏನಾದ್ರು ಅನ್ಕೊಂಡಿದ್ದೀರಾ? ಹಾ ಸರ್, 5 ದಿನ ಭಕ್ತಾದಿಗಳಿಗೆ ಪ್ರಸಾದ ಇರುತ್ತೆ. ಪ್ರಸಾದ, ಊಟ ಎಲ್ಲ ಆಯೋಜಿಸಿದಿರಿ. ಎಷ್ಟು ದಿನಗಳು ಸರ್? 5 ದಿನ, ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ. 3 ಟೈಮ್ ಇರುತ್ತಾ? ಹಾ ಸರ್, ಊಟ ಬಂದು 3 ಟೈಮ್ ಪ್ರಸಾದ ವಿನಿಯೋಗ ಮಾಡ್ತೀರಿ. ಊಟ ಬಂದು ಸಂಜೆ ಹೊತ್ತು ವಿತರಣೆ ಮಾಡ್ತೀರಿ. ಮತ್ತೆ ಈ ಒಂದು ಆಚರಣೆ ಅಥವಾ ಆಯೋಜನೆ ಮಾಡೋದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಸರ್, ಈ ಒಂದು ಸಮಿತಿ ಏನಿದೆ, ನಮ್ಮ ಸಮಿತಿಯಲ್ಲಿ ನಮ್ಮ ಅಧ್ಯಕ್ಷರು ಭಾಸ್ಕರ್ ಅವರು ಸರ್ ಬರಬೇಕು. ಸೊ ಇವರ ಒಂದು ನೇತೃತ್ವದಲ್ಲಿ ಎಲ್ಲ ಜನ ಎಲ್ಲ ಕೈಗೂಡಿ, ಹಾಗೂ ನಮ್ಗೆ ಇದಕ್ಕೆ ಮೇನ್ ನಮ್ಗೆ ಒಂದು ಸಹಕಾರ ನೀಡ್ತಿರೋರು ಬಂದು ನಮ್ಮ ಕ್ಷೇತ್ರದ MLA ಮೇಡಮ್ ಯಾರಿದ್ದಾರೆ, ಅರವಿಂದ್ ಲಿಂಬಾವಳಿ ಸರ್, ಮಂಜುಳಾ ಲಿಂಬಾವಳಿ ಮೇಡಮ್ ಅವರು. ಸೊ ಅವರ ಒಂದು ನೇತೃತ್ವದಲ್ಲಿ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅನಿಲ್ ಗೌಡ ಅಂತ ಇದ್ದಾರೆ, ಇವಾಗ ಅವರು ಮಹದೇವಪುರ ಗ್ರಾಮಾಂತರ ಮಂಡಲ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರವರು. ಸೊ ಅವರ ಒಂದು ನೇತೃತ್ವದಲ್ಲಿ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಲೋಕೇಶ್ ಅವರಿದ್ದಾರೆ, ಲೋಕೇಶ್ ಅಣ್ಣ ಅವರು. ಸೊ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕೈಗೂಡಿ ಎಲ್ಲ ಸಪೋರ್ಟ್ ಇದೆ ಸರ್. ಹಾಗೂ ಎಲ್ಲ ಜನರು ಸೇರಿ ಮಾಡ್ತಿರೋದು. ಸೊ ಅದೊಂದೇ ಸಾಕು ನಮ್ಗೆ. ಜನರ ಬೆಂಬಲ ಇದ್ರೆ ನಮ್ಗೆ ಅದೇ ದೊಡ್ಡ ಹೆಚ್ಚು. ಸೊ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ರು, ದೊಡ್ಡ ಈವೆಂಟ್ ಅಂತಾನೆ ಹೇಳ್ಬೋದು. ಎಷ್ಟು ಕಷ್ಟ ಆಗ್ತಾ ಇದೆ ಈ ಒಂದು ಈವೆಂಟ್ ನ ಆರ್ಗನೈಸ್ ಮಾಡೋದಕ್ಕೆ? ಸೊ ಕಳೆದ ಬಾರಿ ನೀವು ಆಚರಣೆ ಮಾಡಿದ್ರಿ, ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ರಿ. ಈ ವರ್ಷ ಅದೇ ರೀತಿ ಆಯೋಜನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಎಷ್ಟು ಕಷ್ಟ ಆಗಿದೆ ಇದನ್ನ?
ಸರ್ ಇದೆ. ಹೋದ ವರ್ಷ ನಾವು ಮೊದಲನೇ ವರ್ಷ ಒಂದು ಪ್ರೈವೇಟ್ ಸ್ಪೇಸ್ ಅಲ್ಲಿ ಆಚರಣೆ ಮಾಡಿದ್ರಿ. ಸೊ ಈ ವರ್ಷ ಬಂದು ಇನ್ನ ಜನ ಹೆಚ್ಚು ಸಂಖ್ಯೆಯಿಂದ ಬರ್ತಾ ಇರೋದ್ರಿಂದ ಇನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬೇಕು. ಸೊ ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಏನ್ ಜಾಗ ನೀವು ನೋಡ್ತಾ ಇದ್ದೀರಾ ಹಿಂದೆ, ಇದು ಒಂದು BDA ಅವ್ರ ಜಾಗ. ಸೊ ಈ ಜಾಗ BDA ಅವ್ರ ಹತ್ರ ಅನುಮತಿ ಪಡೆದು ನಾವು ಅವ್ರ ಹತ್ರ ಎಲ್ಲ ಸೌರ ಸಹಕಾರ ಮಾಡಿ ಸೊ ಎಲ್ಲ ಅಳವಡಿಸಿದಿರಿ. ಸೊ ನಮ್ಗೆ ಕೆಲವೊಂದು ಚಾಲೆಂಜಸ್ ಇರುತ್ತೆ ಪವರ್ದಾಗ್ಲಿ ಎಲ್ಲ. ನಮ್ಗೆ ಆ ಚಾಲೆಂಜಸ್ಗೆಲ್ಲ ನಾವು ಅವ್ರ ಹತ್ರ ಹೋಗಿದ್ದೀರಿ, ಅಪ್ರೋಚ್ ಮಾಡಿದಿರಿ. ಬೆಸ್ಕಾಂ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಹಾಗೂ BDA ಅವರು ಜಾಗ ಏನು ಕೊಡಬೇಕು ಪರ್ಮಿಷನ್ಸ್ ಅವ್ರು ಕೊಟ್ಟಿದ್ದಾರೆ. ವಾಟರ್ ಅವರು BWSSB ಅವರು ಸಹಕಾರ ಕೊಟ್ಟಿದ್ದಾರೆ. ಸೊ ಮಾಡ್ತಿದ್ದೀರಿ ಸರ್. ಸೊ ಮತ್ತೆ ಇನ್ನೊಂದು ಪ್ರಶ್ನೆ, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಇದೆ. ಸೊ ಬರುವ ಭಕ್ತಾದಿಗಳು ಬಹಳ ದೂರದಿಂದ ಬರ್ತಾರೆ. ಸೊ ಅವ್ರಿಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಅಥವಾ ದ್ವಿಚಕ್ರ ವಾಹನದ ವ್ಯವಸ್ಥೆ, ಪಾರ್ಕಿಂಗ್ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ? ಇದೆ ಸರ್. ನೀವು ಏನ್ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಕೆಲವೊಬ್ರು 2 ವೀಲರ್ಸ್ ಇಲ್ಲೆಲ್ಲ ನಿಲ್ಸ್ಕೊಬಹುದು. ಆ ಕಡೆ ರಸ್ತೆಯಲ್ಲಿ ಆ ಕಡೆ ಈ ಕಡೆ ನಿಮ್ಗೆ ಆ ಕಡೆ ಜಾಗ ನೋಡ್ಬೋದು. ಎಂಟಿ ಗ್ರೌಂಡ್ಸ್ ಏನಿದೆ, ಖಾಲಿ ಸ್ಪೇಸಸ್, ಅಲ್ಲೆಲ್ಲ ನಿಲ್ಸ್ಕೊಳಕ್ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಪಂಚಾಯತ್ ಆಫೀಸ್ ಅವರು ನಮ್ಗೆ ಸಹಕಾರ ಮಾಡ್ತಾ ಇದಾರೆ. ಅಲ್ಲಿ ಜಾಗ ಏನಿದೆ ಅವ್ರ ಹತ್ರ ಎಂಟಿ ಸ್ಪೇಸ್, ಸೊ ಅಲ್ಲೂ ಗಾಡಿ ಎಲ್ಲ ನಿಲ್ಸ್ಕೊಳಕ್ ಅವರು ಪರ್ಮಿಷನ್ ಕೊಡ್ತಾ ಇದಾರೆ ನಮ್ಗೆ. ನಮಸ್ಕಾರ. ಸೊ ಸರ್, ನೀವೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ಸೊ ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದಿಸ್ ಪ್ರೋಗ್ರಾಮ್? Yes, sir. I would definitely like to say, first of all, thankful to you because you are our partner, media partner. So first of all, we have a good team, and it has means both gents and ladies. Everyone is there, and we are getting very good support from other association member also and other association also. Apart from that, we have got very good support from our sponsor also, which are Urban Nest and Casa Trans and NPS, and to name a few. And apart from that, this is a 5-day event. 5-day event means it will not end in one day. And for these 5 days, our team, full team is on duty since last 45 days. So, and this is only our second event, and first event was on a small scale. But this event is, I would like to say that this event is one of the biggest event in Whitefield and in this Bangalore East zone. So, everything is on track. So, I am requesting all the persons in this area who are watching your channel and those who are watching your digital media, they should come forward and support us in all the ways. Because this is not only puja, this is a habba sort of thing where people can come with family, enjoy and taste some delicacies and enjoy the festival and event. We have 5 days of event. Very renowned rock show event is coming up. So it is on 28th of this month. So rock show is there, culture program is there, dandiya is there, so many things. So even we have the ticket of dandiya event is on Book My Show and ticket queue. So we have tried our level best to cover all the things. So it's through your channel, I am requesting everyone to come forward and help us in all the ways. Thank you. So one more thing, if somebody would like to contribute for this event, so is it still open? Yes, sir, definitely. It will be open till the last day because every money counts, every bit counts. So how can they contribute? Is there any QR code or number where they can transfer the money? Yes. We have QR code. We have our trust. This is a trust. So we have a account on the trust name, and this our QR code can be placed on the screen also. We have our QR code and everything. Thank you so much for your information, sir. And Vikas ji, you being one of the coordinator, would you like to talk about this DSS? Yeah, thank you so much for this. Like it is like our privilege, like you people is like helping in this way. And also like Mr. Harsha and Mr. Bhaskar has told almost everything. So I would like to say like please do join us. It is going to be a great event. We have to it is going to be a great event. And yeah, please do join us. Thank you so much. ನೋಡಿರಲ್ಲ ಸ್ನೇಹಿತರೆ, ಬಹಳ ಅದ್ದೂರಿಯಾಗಿ ದುರ್ಗಾ ಪೂಜಾ ಅಥವಾ ನಾಡ ಹಬ್ಬ ದಸರಾವನ್ನ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಇದೆ. ದಿನಗಳು ಇನ್ನೇನು ಬಹಳಷ್ಟು ದಿನ ಉಳಿದಿಲ್ಲ. ಹಾಗಾಗಿ ಭಕ್ತಾದಿಗಳು ದಯವಿಟ್ಟು ಈ ಒಂದು ಮಹೋತ್ಸವಕ್ಕೆ, ಉತ್ಸವಕ್ಕೆ ತಮ್ಮ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ ಅಂತ ಹೇಳ್ತಾ, ಕ್ಯಾಮರಾಮನ್ ದರ್ಶನ್ ಜೊತೆ ಶಶಿ ಪ್ರಕಾಶ್. Please do join us. Jai
माता दी, जय चामुंडेश्वरी, जय कर्नाटका, जय